ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಏನಪ್ಪ ಇವನು ಸ್ಟಾರ್ಟಿಂಗ್ಗೆ ಹಾಡು ಹೇಳ್ತಾ ಇದ್ದೇನೆ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಇದು ಅಣ್ಣವರ ಒಂದು ಫಿಲ್ಮು ರಾಜನನ್ನ ರಾಜ. ಆ ಮೂವಿಯಲ್ಲಿ ಫಸ್ಟ್ ಟೈಮ್ ನಾನು ಟಿ ವಿಯಲ್ಲಿ ನೋಡಿದಾಗ ಆ ಮೂವಿಯಲ್ಲಿ ಅಣ್ಣವ್ರಿಗೆ ಹಾಡು ಹೇಳ್ಕೊಂಬರ್ತಾರೆ, ಅಂದರೆ ಪುನರ್ಜನ್ಮದ ಸ್ಟೋರಿ ಹೇಳ್ತಾರೆ. ಫಸ್ಟ್ ಟೈಮು ಆ ವರ್ಡ್ ಕೇಳಿದ್ದು ಪುನರ್ಜನ್ಮ, ರೀಇನ್ಕಾರ್ನೇಷನ್ ಅಂತ ವರ್ಡ್. ಆಗ ನಾವು ಸಣ್ಣವರಿದ್ವಿ. ಆ ವರ್ಡ್ ಕೇಳಿದಾಗ ನನಗೆ ಈ ರೀತಿ ಪುನರ್ಜನ್ಮ ಅನ್ನೋದು ಇದೆಯಾ, ಅಂದರೆ ಈ ವರ್ಡ್ ಯಾಕೆ ಎಕ್ಸಿಸ್ಟ್ ಆಗಿದೆ, ನಿಜವಾಗ್ಲೂ ಪುನರ್ಜನ್ಮ ಇದೆಯಾ ಅನ್ನೋಂಥ ಒಂದು ಡೌಟಲ್ಲಿ ತುಂಬ ನೆಟ್ಟಲ್ಲಿ ಸರ್ಚ್ ಮಾಡಿದೆ, ತುಂಬ ಬುಕ್ಗಳನ್ನೆಲ್ಲ ನೋಡಿದೆ, ಬಹಳಷ್ಟು ಸ್ಟೋರೀಸ್ ಇದೆ. ಆದರೆ ನನ್ನ ಜೀವನದಲ್ಲಿ ಒಂದು ಪುನರ್ಜನ್ಮದ ಒಂದು ಅನುಭವ ಆಗಿರೋಂಥ ಒಂದು ಘಟನೆ ಇದೆ. ಆ ಘಟನೆಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ನನ್ನ ಸತ್ಯ ಘಟನೆ ಆಗಿರುತ್ತೆ, ಯಾವುದೇ ಫೇಕ್ ಸ್ಟೋರಿ ಅಲ್ಲ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಪುನರ್ಜನ್ಮ ಸತ್ಯನ ಸುಳ್ಳು ಅಂತ ನಿಮಗೆ ಒಂದು ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ನಾನು PUC ಮುಗಿದ ನಂತರ ಶಿವಮೊಗ್ಗದ ಒಂದು ನ್ಯಾಷನಲ್ ಕಾಲೇಜಿಗೆ ಜಾಯಿನ್ ಆಗಿದ್ದೆ. ಆ ಸಮಯದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಒಂದು ಸೆಷನ್ ಸ್ಟಾರ್ಟ್ ಆಯಿತು. ಪಿರಮಿಡ್ ಧ್ಯಾನ ಸಂಸ್ಥೆಯವರ ಒಂದು ಸೆಷನ್ ಆಗಿತ್ತು. ಗುರು ಪತ್ರಿಜಿಯವರ ಒಂದು ಪೂರ್ವಜನ್ಮ ಸೆಷನ್ ಅಂತ ಹೇಳಿದ್ರು, ಮಾಸ್ ಹಿಪ್ನೋಟಿಸಮ್ ಹಾಗೆ ಹೇಗೆ ಅಂತ. ನಾವು ಅವ್ರ ಹತ್ರ ಹೋಗಿ ಕೇಳಿದ್ವಿ, ನಾನು ಮೆಡಿಟೇಷನ್ ಎಲ್ಲ ಅಷ್ಟು ಮಾಡಿಲ್ಲ, ನಾನು ಇದರಲ್ಲಿ ಭಾಗಿಯಾಗ್ಬೋದಾ? ಬನ್ನಿ ಖಂಡಿತ ಅಂತ ಹೇಳಿದ್ರು. ಎಲ್ಲರೂ ಇದರಲ್ಲಿ ಆಡಿಯನ್ಸ್ ಆಗಿ ಎಲ್ಲರೂ ಕೂತಿದ್ವಿ. ಹಾಗೂ ಪತ್ರಿಜಿಯವರಲ್ಲಿ ಕೂತ್ಕೊಂಡು ಭಾಷಣ ಮತ್ತು ಅವರ ಕೊಳಲು ನಾದ ಎಲ್ಲ ಸೂಪರಾಗಿತ್ತು. ನಾನಿದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಮಾಡ್ತಾ ಇರೋದು, ಇದು ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ಈವನ್ ನನ್ನ ಈ ಲೋಗೋದಲ್ಲೂ ಸಹ ನೀವು ನೋಡ್ಬೋದು ಒಂದು ಪಿರಮಿಡ್ ಇದೆ. ಸೊ ಪಿರಮಿಡ್ಗೂ ನನಗೂ ಯಾವುದೋ ಸಂಬಂಧ ಇದೆ ಅಂತ ನನಗೇನೋ ಅಂತ ಅನಿಸುತ್ತೆ, ಆದರೆ ಈ ವಿಡಿಯೋದಲ್ಲಿ ಆ ವಿಷಯ ಇಲ್ಲ. ಸೊ ಅವತ್ತು ಏನಾಯಿತು ನನ್ನ ಅನುಭವ, ಅವತ್ತು ಅವರು ಒಬ್ಬರು ಮೈಕಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಹಿಪ್ನೋಟೈಸ್ ಮಾಡಿ ಎಲ್ಲರನ್ನು ಕಣ್ಮುಚ್ಚಿ ಹಾಗೆ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳಿದ್ರು. ಬಾಡಿ ತುಂಬ ಭಾರ ಆಗ್ತಾಯಿದೆ, ನಿಮ್ಮ ಕೈ ಎತ್ತಕ್ಕಾಗ್ತಿಲ್ಲ ಹಾಗೆ ಹೀಗೆ ಅಂದರು. ನಿಜವಾಗ್ಲೂ ಕೈ ಎಲ್ಲಾಡ್ಸೋಕ್ಕಾಗ್ತಿಲ್ಲ, ಯಾಕೆಂದರೆ ಅವ್ರ ಕಂಟ್ರೋಲಲ್ಲಿ ಹೋಗಿತ್ತು. ನೆಕ್ಸ್ಟು ಬಾಡಿ ಹಗುರ ಆಗ್ತಾಯಿದೆ, ಮೇಲೆ ತೇಲ್ತಾ ಇದೆ ನೋಡಿ ಅಂದ ತಕ್ಷಣ ಲೈಟ್ ವೆಯ್ಟ್ ಥರ ಫೀಲ್ ಆಗೋದು, ನಾವೇನೋ ಬಾಡಿ ಮೇಲಕ್ಕೆ ಹೋಗ್ತಾ ಇದೆಯೋ ನಂಗೆ ಫೀಲ್ ಆಗ್ತಾಯಿತ್ತು. ನಂತರ ನಿಮ್ಮ ಮನಸ್ಸಲ್ಲಿ ಇಮ್ಯಾಜಿನೇಷನಲ್ಲಿ ನೋಡಿ ನಿಮಗೆ ತುಂಬ ಡೋರ್ಸ್ ಕಾಣುತ್ತೆ ಅಂದರು. ಖಂಡಿತವಾಗ್ಲೂ ಇಮ್ಯಾಜಿನೇಷನಲ್ಲಿ ಸಿಕ್ಕಾಪಟ್ಟೆ ಡೋರ್ಸ್ಗಳು ಕಾಣ್ತು. ಒಂದು 10, 15, 20, 30 ಡೋರ್ಗಳು ಸುತ್ತ ಇತ್ತು. ಸೊ ಆ ಡೋರ್ನ ಒಂದನ್ನ ಓಪನ್ ಮಾಡಿ ಅಂತ, ಆವಾಗ ಒಂದು ಡೋರ್ನ ಓಪನ್ ಮಾಡಿ ಅಂತ ಹೇಳಿದ್ರಲ್ಲ, ಮೊದಲನೇ ಡೋರ್ ಓಪನ್ ಮಾಡಿದಾಗ ನನಗೆ ಕಂಡಿದ್ದು ಈ ಜಪಾನ್ ಇದೆಯಲ್ಲ ಆ ಥರ ಒಂದು ಸೀನ್ರಿ ಆಗಿತ್ತು. ಅದು ಯಾವ ದೇಶ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಜಪಾನೀಸ್ ಥರ ಒಬ್ಬ ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದಾನೆ, ಹಿಂಗೆ ಓಡಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಸುಮಾರು ಒಂದು 10 ವರ್ಷ ಇರ್ಬೋದು. ಆಮೇಲೆ ಅವನ ಅಂತ್ಯ ಹೇಗಾಯಿತು ನೋಡಿ, ಅಂದರೆ ಅವನ ಅಂತ್ಯ ಅವನ ನೀರಲ್ಲಿ ಮುಳುಗ್ಬಿಟ್ಟು ತೇಲ್ತಾ ಇದ್ದ ಡೆಡ್ ಬಾಡಿಯಾಗಿ. ಆ ರೀತಿ ಒಂದು ಅಂತ್ಯ ಕಾಣ್ತು. ನೆಕ್ಸ್ಟ್ ಪಕ್ಕದ ಡೋರಿಗೆ ಹೋಗಿ, ಪಕ್ಕದ ಡೋರ್ ಓಪನ್ ಮಾಡಿದಾಗ ಅಲ್ಲಿ ನನಗೆ ಕಂಡಿದ್ದು ಒಂದು ಭಯಂಕರವಾದ ದಟ್ಟವಾದ ಕಾಡು. ಆ ಕಾಡಲ್ಲಿ ಒಬ್ಬ ಕಪ್ಪು ಮನುಷ್ಯ, ಆಫ್ರಿಕನ್ಸ್ ಥರ ಇದ್ದಾರೆ, ಒಳ್ಳೆ ಪರ್ಸ್ನಾಲಿಟಿ, ಬಾಡಿ ಎಲ್ಲ ಇದೆ, ಒಳ್ಳೆ ಹೈಟು, ಪರ್ಸ್ನಾಲಿಟಿ ಎಲ್ಲ ಸರಿಯಾಗಿದ್ದಾನೆ. ಅವನು ಆ ಕಡೆ ಈ ಕಡೆ ಫುಡ್ಡಿಗೋಸ್ಕರ ಎಲ್ಲ ಅಲ್ದಾಡ್ತಾ ಇದ್ದಾನೆ. ಆಮೇಲೆ ತುಂಬ ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಇದು ಮಾಡಿಕೊಂಡು ಹಂಟಿಂಗ್ ಮಾಡೋದೆಲ್ಲ ಮಾಡ್ತಾ ಇದ್ದಾನೆ. ಸೊ ಆ ಕಾಡುಗಳು, ಅವನ ಫ್ಯಾಮಿಲಿ, ದೂರದಲ್ಲಿ ನನಗೆ ಒಂದು ಸಣ್ಣ ಹಟ್ ಕಾಣಿಸ್ತಾ ಇದೆ, ಒಂದು ಅವನ ಫ್ಯಾಮಿಲಿ, ಸುಮಾರು 8-10 ಮಕ್ಕಳು, ಇವೆಲ್ಲ ಕಾಣಿಸ್ತಾ ಇದೆ ನನಗೆ. ಆಮೇಲೆ ಅವನ ಅಂತ್ಯ ಹೇಗಾಯಿತು, ಅವನ ಅಂತ್ಯ ನೋಡಿದಾಗ ಒಂದು ಈ ಮರಗಳೆಲ್ಲ ಭೂಕಂಪ ಆಗಿರ್ಬೋದೋ ಏನೋ ಗೊತ್ತಿಲ್ಲ, ಒಂದು ದೊಡ್ಡ ಮರ ಅವನ ಮೇಲೆ ಬಿದ್ದಿದೆ, ಅಲ್ಲೂ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾನೆ. ಸೊ ಅದು ನನಗೆ ಅಂತ್ಯ ಕಂಡಿದ್ದು. 3ನೇ ಡೋರ್ ಓಪನ್ ಮಾಡಿ ಅಂದರು. 3ನೇ ಡೋರ್ ಓಪನ್ ಮಾಡಿದ್ರೆ ಇನ್ಯಾವ ಸೀನ್ರಿ ಬರುತ್ತಪ್ಪ ಅಂತ ಓಪನ್ ಮಾಡಿದ್ರೆ ಏನೂ ಬರಲಿಲ್ಲ, ಬ್ಲ್ಯಾಂಕ್. ಅವರು ಹೇಳ್ತಾ ಇದ್ದಾರೆ ಅಲ್ಲೇನು ನಡೀತು ನೋಡಿ ಹಾಗೆ ಹೀಗೆ ಅಂತೆಲ್ಲ, ಏನೂ ಬರಲಿಲ್ಲ, ಏನೂ ಇಲ್ಲ, ಓನ್ಲಿ ಡಾರ್ಕ್. ಸೊ 4ನೇ ಡೋರ್ ಓಪನ್ ಮಾಡಿ ಅಂದರು. 4ನೇ ಡೋರ್ ಓಪನ್ ಮಾಡಿದ್ರು, ಸೇಮ್ ಥಿಂಗ್. ಹಾಗೆ 7 ಡೋರ್ ತನಕ ಅವ್ರು ಹೇಳಿದ್ರು. 7 ಡೋರ್ಸ್ ಓಪನ್ ಮಾಡಿದ್ರು, ಎಲ್ಲ ಝೀರೋ, ಬ್ಲ್ಯಾಂಕ್, ಏನೂ ಇಲ್ಲ ಅಲ್ಲಿ. ಅದಾದಮೇಲೆ ಅವರು ನನ್ನನ್ನು ಅಂದರೆ ಮಾಸ್ ಹಿಪ್ನೋಟೈಸ್ ಆಗಿತ್ತದು.
ಹಿಪ್ನೋಟಿಸಿಂದ ಹೊರಗೆ ಬಂದು ಒಬ್ಬೊಬ್ಬರು ಅವರವರ ಅನುಭವಗಳನ್ನು ಬಂದು ಸ್ಟೇಜ್ ಮೇಲೆ ಹೇಳೋರು. ಒಬ್ಬರು ಹೇಳೋರು, ನಾನು ಹಸು ಆಗಿದ್ದೆ, ನಾನು ಅವ್ರ ಮನೆಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಹಸು ಆಗಿದ್ದೆ, ಆಮೇಲೆ ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಒಬ್ಬೊಬ್ಬರು ಅಂತೂ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳಿ ಅಳೋರು. ಆದರೆ ನನಗೆ ಅದು ಪೂರ್ವಜನದ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಇಮ್ಯಾಜಿನೇಷನ್ ಇರ್ಬೋದು ಅದು. ನನಗೆ ಕಾಡಂದರೆ ಈಗಲೂ ಇಷ್ಟ, ಜಪಾನ್ ಅಂದರೆ ಈಗಲೂ ಇಷ್ಟ. ಜಪಾನೀಸು ಮೂವೀಸು ಎಲ್ಲ ತುಂಬ ನೋಡ್ತಿರ್ತೀನಿ, ಅದು ತುಂಬ ಇಷ್ಟ. ಅದಕ್ಕೋಸ್ಕರ ನನ್ನ ಇಮ್ಯಾಜಿನೇಷನ್ ಬಂದಿದೆ ಅಂತ ನಾನು ಅಂದ್ಕೊಂಡೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಇನ್ನೂ ಇಮ್ಯಾಜಿನೇಷನ್ ಯಾಕೆ ಕಂಟಿನ್ಯೂ ಆಗಿಲ್ಲ ಅಪ್ ಟು 7 ಡೋರ್ ತನಕ? ಅಲ್ಲಿ ಯಾಕೆ ಬ್ಲ್ಯಾಂಕ್ ಬಂತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಆವಾಗ ಅವ್ರು ಹೇಳಿದ್ರು, ಫಸ್ಟ್ ಡೋರ್ ಯಾವ್ದು ತೆಗಿತೀರ ಅದು ಹಿಂದಿನ ಪೂರ್ವಜನ್ಮದ ಡೋರು, ಆ ವಿಷುವಲ್ಲು. ಆಮೇಲೆ ಇನ್ನೊಂದು ಸೆಕೆಂಡ್ ಡೋರ್ ತೆಗಿತಲ್ಲ, ಆ ಸೆಕೆಂಡ್ ಡೋರು ನಮ್ಮ ಹಿಂದಿನ ಜನ್ಮದ ಒಂದು ವಿಷುವಲ್ ಅಂತ ಅವ್ರು ಹೇಳಿತ್ತು ಅವ್ರ ಪ್ರಕಾರ. ಸೊ ಎನಿವೇ, ಒಂದು ಕನ್ಫ್ಯೂಷನಲ್ಲಿ ಒಂದು ಮೂವಿ ನೋಡಿದ್ದ ರೀತಿಯಲ್ಲಿ ನಾನು ಅವತ್ತು ಮನೆಗೆ ಬಂದೆ. ಅಮ್ಮನ ಹತ್ರ ಹೇಳಿದೆ, ಅಮ್ಮ ಈ ರೀತಿ ನಾನು ನೋಡಿದೆ, ನಾನು ಹಿಂದಿನ ಜನ್ಮದ್ದು ಒಂದು ಕಾಡು ಮನುಷ್ಯ ಆಗಿದ್ದೆ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಒಂದು ವಂಡರ್ಫುಲ್ ಆನ್ಸರ್ ಕೊಟ್ಟರು. ಈಗಲೂ ನೀನು ಅದೇ ಬುದ್ಧಿನೇ ಇದೆ ಕಾಡು ಮನುಷ್ಯನ ಥರ, ಯಾಕೆಂದರೆ ನಾನು ಥಿಂಗ್ಸ್ ಎಲ್ಲ ಕರೆಕ್ಟಾಗಿ ಆರ್ಗನೈಸ್ ಆಗಿ ಇಡಲ್ಲ, ಅಲ್ಲಿ ಇಲ್ಲಿ ಬಿದ್ದಿರುತ್ತೆ, ನೀಟಾಗಿ ಇಟ್ಟಿರಲ್ಲ. ಸೊ ಅದಕ್ಕೆ ಈಗಲೂ ಕಾಡು ಮನುಷ್ಯನ ಬುದ್ಧಿನೇ ಇದೆ ಅಂತ ಹೇಳಿದ್ರು. ಅದು ಫನ್ನಿ ಆನ್ಸರ್, ಅದಿನ್ನೂ ಮರೆಯೋಕ್ಕಾಗಿಲ್ಲ. ಎನಿವೇ ಫ್ರೆಂಡ್ಸ್, ನನಗೆ ಎಕ್ಸ್ಪೀರಿಯೆನ್ಸ್ ಈಗಲೂ ಮರೆಯೋಕ್ಕಾಗ್ತಿಲ್ಲ ನನಗೆ ಆ ಸಿಚುವೇಶನ್ನು. ಆ ಡೋರ್ ಯಾಕೆ 3 ನೆಕ್ಸ್ಟು 7 ತನಕ ಡೋರು ಯಾಕೆ ಬ್ಲ್ಯಾಂಕ್ ಆಗಿತ್ತು ಅನ್ನೋದು ಪ್ರಶ್ನೆ ಆಗಿ ಹಾಗೆ ಉಳಿದಿದೆ. ಆದರೆ ಪುನರ್ಜನ್ಮದ ಹಲವಾರು ಸ್ಟೋರಿಗಳಿದೆ, ಓದಿದ್ದೇನೆ, ಆದರೆ ತುಂಬ ಚೆನ್ನಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಪುನರ್ಜನ್ಮ ರಿಲೇಟೆಡ್ಡೇ ಒಂದು ವಿಡಿಯೋ ಮಾಡ್ತೀನಿ, ಒಂದು ವಿತ್ ಪ್ರೂಫ್. ನಂದಾದರೂ ಬರೀ ಸ್ಟೋರಿ ಅಷ್ಟೇ, ನಡೆದಿರೋ ಘಟನೆ, ಆದರೆ ವಿತ್ ಪ್ರೂಫ್ ಇರೋಂಥ ಒಂದು ವಿಡಿಯೋವನ್ನು ಹಾಕ್ತೇನೆ, ನೋಡಿ. ಸೊ ನಿಮಗೆ ಪುನರ್ಜನ್ಮದ ಯಾವುದಾದ್ರೂ ಅನುಭವ ಆಗಿದ್ದರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತಿಳಿಸಿ, ಹಾಗೂ ಮುಂದಿನ ವಿಡಿಯೋಗೆ ಕಾಯ್ತು ಮಾಡಿ. ಥ್ಯಾಂಕ್ ಯು, ಬಾಯ್.